ಗೆ ಹೋಗಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಈ ಹಿಂದಿನ ವೀಡಿಯೋದಲ್ಲೇ ನೋಡಿದ್ರಲ್ವ, ಗೃಹ ಪ್ರವೇಶದ ವಿಡಿಯೋ, ಪೂಜೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಅದೆಲ್ಲ ಆಗಿದ್ದಾದಮೇಲೆ ಏನೆಲ್ಲ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರಿ. ಹಾಗೆ ಇನ್ನು ಇಲ್ಲಿ ಬಂದುಬಿಟ್ಟು ಪೂಜೆ ಅಲ್ವಾ, ಇನ್ನು ಇವರು ಬಂದೇ ಬರ್ತಾರೆ ಆಶೀರ್ವಾದ ಆ ಥರ ಎಲ್ಲನೂ ಮಾಡೋದಕ್ಕೆ. ಅದಕ್ಕೆ ಅವರು ಆ ಥರ ಆಶೀರ್ವಾದ ತೊಗೊಂಡು ಇನ್ನು ಅಮೌಂಟು ಅವರು ಇಷ್ಟು ಬೇಕು ಅಷ್ಟು ಬೇಕು ಅಂತ ಕೇಳ್ತಾರಲ್ವ. ಮೂರು ಜನ ಅಲ್ಲ, 4 ಜನ. ಇನ್ನು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರ ಹತ್ರ ಅರ್ಶಿನ ಕುಂಕುಮ ಎಲ್ಲನೂ ಇಡಿಸ್ಕೊಂಡು ಈ ಥರ ಎಲ್ಲನೂ ಮಾಡ್ತಾಯಿದ್ರು. ಇನ್ನು ಆದರೆ ಅದೇ ಸಿಟಿಗಳಲ್ಲೆಲ್ಲನೂ ಈ ಥರ ಅಮೌಂಟು ಎಷ್ಟು ಅಂತ ಹೇಳಿ ಕೇಳ್ತಾ ಇರ್ತಾರಲ್ವ, ಅದೇ ಅವ್ರಿಗೂ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಭಾವನ ಮಗಳು ಎಲ್ಲನೂ ಎಲ್ಲ ಒಳ್ಳೆ ಮಾತುಗಳಲ್ಲಿ ಹೇಳಿ ಒಪ್ಪಿಸ್ತಾ ಇದ್ದಾಳೆ. ಅಂದರೆ ಅವರು ಸಾವಿರಗಳೇ ಕೇಳ್ತಾರಲ್ವ, ಅದಕ್ಕೆ ಇನ್ನು ಹೀಗೆ ಅವರನ್ನು ತಗೊಂಡು ಹೋದ್ರು. ಆಗ್ತಾಯಿದ್ರೆ ಇನ್ನೆಲ್ಲ ಗಿಫ್ಟ್ ಎಲ್ಲನೂ ಕೊಡುವವರು, ಫೋಟೋಸ್ ಇಟ್ಕೊಳ್ಳೋರು ಎಲ್ಲನೂ ಬರ್ತಾನೆ ಇರ್ತಾರೆ. ಇನ್ನು ಅಷ್ಟಲ್ಲದೆ ಅವರು ಬಂದ್ರಲ್ವ, ಅದಕ್ಕೆ ಇದಾಯಿತು. ಸರಿ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲೇ ಬಂದವ್ರಿಗೆ ನಾನು ಅಲ್ಲಿ ದೇವ್ರ ನಮಸ್ಕಾರ ಮಾಡ್ಕೊತಾ ಇರ್ತಾರೆ. ಹಾಗೆ ಪ್ರಸಾದನೂ ತಗೊಂಡು ಹೋಗಿ ಕೊಟ್ಟು ಎಲ್ಲನೂ ಮಾಡ್ತಾಯಿದ್ದೆ. ಇನ್ನು ಇಲ್ಲಿ ಅಕ್ಷತೆ ಕಾಳು ಇಲ್ಲ ಅಂತ ಹೇಳ್ತಾಯಿದ್ರೆ, ಸರಿ ಅಂತ ಹೇಳ್ಬಿಟ್ಟು ಅಕ್ಷತೆ ಕಾಳು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಅರಿಶಿನ ಮತ್ತು ಅಕ್ಕಿ, ಇದಕ್ಕೆ ತುಪ್ಪ ಹಾಕಿದ್ರೆ ತುಪ್ಪದಲ್ಲಿ ಮಾಡೋದು ಅಕ್ಷತೆ ಕಾಳು ಹೇಳಬೇಕು ಅಂದರೆ. ಇನ್ನು ಅಲ್ಲಿ ಎಲ್ಲಿರುತ್ತೋ ಏನೋ ಗೊತ್ತಾಗಲ್ವಲ್ಲ, ಅದು ಬೇರೆ ಹೊಸ ಮನೆ ಬೇರೆ, ಅದಕ್ಕೆ ಅಲ್ಲಿ ಇರೋದ್ರಲ್ಲೇ ಈ ಅಕ್ಷತೆ ಕಾಳು ಅಂದರೆ ಇರೋದ್ರಲ್ಲೇ ಅಂದರೆ ಬೇರೆ ಬೇರೆ ಹಾಕಲ್ಲ, ಅಲ್ಲೇ ಹಾಲು ಎಲ್ಲ ಇತ್ತಲ್ವ, ಆ ಥರ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಎಣ್ಣೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಈ ಥರ ಅಕ್ಷತೆ ಕಾಳನ್ನ ಮಾಡ್ತಾಯಿದ್ದೀನಿ. ಅದೇ ನೀರು ಹಾಕ್ಬೋದು, ಹಾಗೆ ಇದಕ್ಕೆ ಹಾಕಬೇಕು ಅಂದರೆ ತುಪ್ಪದಲ್ಲೇ ಮಾಡಬೇಕಾಗಿರೋದು ದೇವರಿಗೆ ಅಕ್ಷತೆ ಕಾಳು. ಅದೇ ಬಂದವರು ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡ್ಕೊಳ್ಳೋಕೆ ಎಲ್ಲನೂ ಇರಲಿ ಅಂತ ಹೇಳ್ಬಿಟ್ಟು ಅಕ್ಷತೆ ಕಾಳು ಮಾಡ್ತಾಯಿದ್ದೆ. ಇನ್ನು ಇಲ್ಲಿನೂ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಎಲ್ಲರೂ ಹೋಗಲಿ ಮತ್ತು ಲಾಸ್ಟಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅರ್ಜೆಂಟಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಏನೋ ನನ್ನ ಶಕ್ತಿ ಅನುಸಾರನೂ ಈ ಥರ ಕೊಟ್ಟೆ. ಸ್ಯಾರಿ ಮತ್ತು ಸ್ವಲ್ಪ ಗಿಫ್ಟು ಹಣ್ಣು ಈ ಥರ ಎಲ್ಲನೂ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ಗೃಹ ಪ್ರವೇಶ ಎಲ್ಲ ಯಾವ ಥರ ಅದರ ಕಂಟಿನ್ಯೂಷನ್ ಆಗಿರುತ್ತೆ ಇದು. ಯಾರಾದರೂ ನೋಡದೇ ಇದ್ದರೆ ಈ ಥರ ಹಿಂದಿನ ವಿಡಿಯೋನೇ ಇರುತ್ತೆ, ಹೋಗಿ ನೋಡ್ಕೊಂಬನ್ನಿ. ಇನ್ನು ನಮ್ಮ ಅಕ್ಕನಿಗೂ ಅಷ್ಟೇ ಕೊಟ್ಟೆ, ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಆಯಿತು. ಇನ್ನು ಇಲ್ಲೇ ಫೋಟೋಸ್ ಎಲ್ಲನೂ ಹಿಡ್ಕೊತಾ ಇದ್ದಾರೆ. ಇವರು ಬಂದುಬಿಟ್ಟು ನಮ್ಮ ಚಿಕ್ಕತ್ತೆ, ಈ ಕಡೆ ಆರೆಂಜ್ ಕಲರ್ ಸ್ಯಾರಿ, ಅಲ್ಲಿ ವೈಟ್ ಸ್ಯಾರಿ ಬಂದುಬಿಟ್ಟು ನಮ್ಮ ಚಿಕ್ಕತ್ತೆಯವರ ಮಗಳು, ಅಂದರೆ ನನಗೂ ಹೆಣ್ಮಗಳು, ಮನೆ ಹೆಣ್ಮಗಳಾಗ್ತಾಳೆ, ಆ ಥರ ಎಲ್ಲನೂ ಅವ್ರ ಜೊತೆನೂ ಮಾತಾಡ್ಸ್ಕೊತ ಅವರು ನಾವೆಲ್ಲನೂ ಸೇರಿ ಫೋಟೋಸ್ ಎಲ್ಲ ಹಿಡ್ಕೊತ ಎಲ್ಲನೂ ಮಾಡ್ತಾಯಿದ್ವಿ. ಇನ್ನು ಅಲ್ಲೆಲ್ಲನೂ ಫಂಕ್ಷನ್ನು ಎಲ್ಲ ಆಯಿತು. ಇನ್ನು ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲೇ ಊಟಕ್ಕೆ ಅಂತ ಹೇಳ್ಬಿಟ್ಟು. ಊಟಕ್ಕೂ ಅಷ್ಟೇ ಎಲ್ಲನೂ ಮುಗೀಲಿ ಎಲ್ಲರದೂ, ಮತ್ತು ಲಾಸ್ಟಲ್ಲಿ ಕೂತ್ಕೊಳ್ಳೋಣ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಬಂದ್ವಿ. ಮೊದಲೇ ಹೋಗಿ ಹಿಂದ್ಗಡೆ ನಿಂತ್ಕೊಂಡು ಹಾಗೆ ಯಾಕೆ ಅಂತ ಹೇಳ್ಬಿಟ್ಟು, ಇನ್ನು ಫಂಕ್ಷನ್ನು ಅಂದಮೇಲೆ ಇನ್ನು ಅಕ್ಕಪಕ್ಕ ಸುತ್ತಮುತ್ತ ಎಲ್ಲರೂ ಬಂದಿರ್ತಾರೆ. ಇನ್ನು ಪೂಜೆ ಆಗಿದ ತಕ್ಷಣ ಏನೋ ಮಾತಾಡಿಸ್ಕೊಂಡು ಹೊರಟೋಗೋಣ ಅನ್ನೋ ಇದರಲ್ಲಿ ಕಾತ್ಕೊಂಡಿರ್ತಾರಲ್ವ, ಅದಕ್ಕೆ ಸರಿ ಎಲ್ಲ ಆಗಲಿ ಮುಗೀಲಿ ಅಂತ ಹೇಳ್ಬಿಟ್ಟು ಇದ್ವಿ. ಇನ್ನು ಇವಾಗ ಬಂದು ತಿಂತಾಯಿದ್ವಿ. ಹೇಳ್ದೆ ಅಲ್ವ, ನಮಗೆ ನಮ್ಮ ಯಜಮಾನ್
ಯಜಮಾನ್ರವರ ಚಿಕ್ಕಪ್ಪನ ಮಗಳು ಆ ಕಡೆ ಕೂತ್ಕೊಂಡಿದ್ದಾರಲ್ವ ಅವರು. ನಮ್ಮ ಯಜಮಾನ್ರಿಗೆ ತಂಗಿ ಆಗಬೇಕು, ನಮಗೆ ಇನ್ನು ಮನೆ ಮಗಳ ಥರ ಆಗಬೇಕಲ್ವ. ಅವರು ಬಂದಿದ್ರು, ಅವರು ಬೆಂಗಳೂರಲ್ಲೇ ಇರೋದು. ಹಾಗೆ ಇನ್ನು ಎಲ್ಲರೂ ನೆಂಟರು ಎಲ್ಲರೂ ಬರ್ತಾರಲ್ವ, ಅವ್ರ ಜೊತೆ ಎಲ್ಲರೂ ಗೊತ್ತಿರೋವರೆ, ಅವ್ರ ಜೊತೆ ಎಲ್ಲನೂ ಮಾತಾಡ್ತಾ ಇನ್ನು ನಮ್ಮ ಅವ್ರಿಗೈತಿ ನಮ್ಮ ಅಕ್ಕ ಅವರು ಅಷ್ಟೇ ಎಲ್ಲರಿಗೂ ಪರಿಚಯ ಮಾಡಿಸ್ತಾಯಿದ್ರು. ಇವರು ನಮ್ಮ ಮೈದನ ಹೆಂಡ್ತಿ, ನಮ್ಮ ಅವ್ರಿಗೈತಿ ಅಂತ ಎಲ್ಲ ಹೇಳ್ತಾ ಹಾಗೆ ಎಲ್ಲರನ್ನು ಮಾತಾಡಿಸಿ ಇನ್ನು ಬಂದವ್ರಿಗೆ ಪ್ರಸಾದ ಅದು ಇದು ಎಲ್ಲ ಈ ಥರ ಎಲ್ಲನೂ ನೋಡಿಕೊಂಡೇನು ನಮ್ಮ ಕೈಲೇ ಆಗಿದ್ದು ಮಾತ್ರ ನಾವು ಮಾಡ್ಕೊಂಡು ಇನ್ನು ಆಲ್ಮೋಸ್ಟ್ ಟೈಮೂ ಆಗ್ತಾಯಿತ್ತು, ಒಂದು 2 ಮೇಲೆ ಆಗೋಗಿತ್ತು ಬಿಡಿ. ಆ ಥರ ಎಲ್ಲ ಆಗ್ತಾಯಿತ್ತು. ಆವಾಗ ಊಟಕ್ಕೆ ಅಂತೇಳಿ ಬಂದ್ವಿ. ಇನ್ನು ತಿಂದು ಇನ್ನೂ ಬರ್ತಾನೆ ಇರ್ತಾರಲ್ವ, ಸಾಯಂಕಾಲನೂ ಬರೋದಲ್ವ ಊಟಕ್ಕೆ, ಅದು ಇದು ಅಂತೇಳ್ಬಿಟ್ಟು ಎಲ್ಲನೂ ನೋಡ್ಕೊಳ್ಳೋಣ. ಇನ್ನು ಅವತ್ತು ಸೋಮವಾರ ಆಗಿರೋದ್ರಿಂದ ಅವತ್ತು ಉಪವಾಸ ಬೇರೆ ಇದ್ದೆ. ಸರಿ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಬಿಡಲಿಲ್ಲ, ನಾನು ಉಪವಾಸನೇ. ಆದರೆ ಇವತ್ತು ಒನ್ ಟೈಮ್ ತಿಂದ್ಬಿಟ್ರೆ ಮತ್ತು ಸಾಯಂಕಾಲ ತಿಂದೇ ಇದ್ರೂ ಆಗುತ್ತೆ ಬಾ ಅಂತೇಳ್ಬಿಟ್ಟು ಕರ್ಕೊಂಡು ಬಂದರು. ಹಾಗೆ ಇನ್ನು ಇಲ್ಲಿಗೆ ಬಂದ್ಬಿಟ್ಟು ನಾನು ನನ್ನ ಚಿಕ್ಕ ಮಗ ಇಬ್ಬರೇ ಹೋಗಿದ್ದಂಥದ್ದು. ನಮ್ಮ ದೊಡ್ಡ ಮಗ ಮತ್ತು ನಮ್ಮವರು ಬಂದಿರಲಿಲ್ಲ, ಊರಲ್ಲೇ ಇದ್ದರು. ನಮ್ಮ ದೊಡ್ಡ ಮಗನಿಗೆ ಕಾಲೇಜ್ ಇದೆ, ಇನ್ನು ಅವರು ಎಲ್ಲೋ ಹೋಗಬೇಕು ಅಂತ. ಇಲ್ಲಿ ಊಟ ಬಂದ್ಬಿಟ್ಟು ಪೂರಿ, ಸಾಗು, ಪಾಯಸ, ರಸಗುಲ್ಲ ಈ ಥರ ಎಲ್ಲನೂ ಮಾಡಿದರು. ಮತ್ತು ದೋಸೆ, ಒಬ್ಬಟ್ಟು ಈ ಥರ ವೆರೈಟೀಸ್ ಎಲ್ಲನೂ ಮಾಡಿದರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಗೊತ್ತಲ್ವ ನಿಮಗೆ, ನಾನು ಅದು ಇದು ಏನು ರೈಸು ಆ ಥರ ಏನು ಹಾಕ್ಸ್ಕೊಳ್ಳಲ್ಲ, ತಿನ್ನೋದೇ ಸ್ವಲ್ಪ ಅಲ್ವ. ಪೂರಿ, ದೋಸೆ, ಒಬ್ಬಟ್ಟು, ಮುಂದ್ಗಡೆ ಇರೋ ಪಲ್ಯಗಳು ಅವು ತಿಂದರೆ ಸಾಕು ಅಂತ ಹೇಳ್ಬಿಟ್ಟು ಮತ್ತು ಬೇರೆ ಏನು ಹಾಕ್ಸ್ಕೊಳ್ಳಲ್ಲ. ಹಾಗೆ ಅವರು ಇವ್ರ ಜೊತೆ ಎಲ್ಲನೂ ಮಾತಾಡ್ಕೊತ ಹಾಗೆ ತಿಂತಾಯಿದ್ದೀನಿ. ಯಾವಾಗಲೂ ಒಂದು ಸಲ ಸಿಗೋದಲ್ವ, ಹಾಗೆ ಇದೊಂದು ಅದೊಂದು ಮಾತಾಡ್ಕೊತ ತಿಂತಾ ಇದ್ದೀವಿ. ಅವರೂ ಅಷ್ಟೇ ಮನೆಗೆ ಕರೆದ್ರು. ಇನ್ನು ನನಗೆ ಹಿಂದೆನೇ ಊರಿಗೆ ಬರಬೇಕಾಗಿತ್ತು, ಇಲ್ಲೂ ಹಬ್ಬ ಇದೆ, ಹಬ್ಬದ ಬಟ್ಟೆ ಸ್ಟಿಚ್ ಮಾಡಬೇಕು, ಆ ಥರ ಎಲ್ಲ ಕೆಲಸಗಳು ಇದ್ದಾವೆ. ಅದಕ್ಕೋಸ್ಕರನೇ ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಅಕ್ಕವರು ಅಷ್ಟೇ ಇರು ಅಂತ ಹೇಳ್ತಾಯಿದ್ರು, ಫೋರ್ಸ್ ಮಾಡ್ತಾಯಿದ್ರು. ಇಲ್ಲ ಅಕ್ಕ ಹೋಗಬೇಕು ಅಂತ ಹೇಳಿಬಿಟ್ಟು ಇನ್ನು ಇವಾಗ ಆಲ್ಮೋಸ್ಟು ಒಂದು 6:37 ಆ ಥರ ಆಗಿತ್ತು. ಇನ್ನು ಕ್ಯಾಬ್ ಆ ಥರ ಬುಕ್ ಮಾಡಿಕೊಂಡು ಇನ್ನು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ನನಗೂ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು, ನನಗೆ ಸೀರೆ ಎಲ್ಲ ಕೊಡ್ತಾಯಿದ್ದೀರಾ ಯಾಕೆ ಬೇಡ ಅಂತೇಳಿ ಹೇಳ್ತಾಯಿದ್ದೀನಿ. ಇರಲಿ ತಗೋ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾಯಿದ್ದಾರೆ. ಇನ್ನು ಇಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೋಗಿ ಮತ್ತು ಬೆಳಗ್ಗೆನೇ ಹೋಗಿ ಅಲ್ಲಿ ಲೈನಿಂಗ್ ಆ ಥರ ತೊಗೊಂಡು ಹಾಗೆ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇರೋದು. ಅದಕ್ಕೋಸ್ಕರನೇ ಇವಾಗ ಹೋಗ್ತಾ ಇರೋದು. ಇವರೇನೋ ಹೇಳಿದರು, ಇಲ್ಲಿಂದನೇ ಬನ್ನಿ, ಬಂದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು. ಇನ್ನು ಅಲ್ಲಿ ಬ್ಯಾಗ್ ಅದು ಇದು ಎಲ್ಲನೂ ಇರುತ್ತಲ್ವ, ಅದಕ್ಕೋಸ್ಕರ ಅಲ್ಲಿ ಹೋಗ್ತೀವಿ, ಇವಾಗ ಆಗಲ್ಲ ಅಂತ ಹೇಳ್ತಾಯಿದ್ದೀನಿ. ಹಾಗೆ ಏನೋ ನನ್ನ ಶಕ್ತಿ ಅನುಸಾರ ನಾನು ತೊಗೊಂಡು ಬಂದು ಗಿಫ್ಟನ್ನ ಕೊಡ್ತಾಯಿದ್ದೀನಿ ಅಂತ ಹೇಳಿ ಅದನ್ನೇ ಹೇಳ್ತಾ ಇರೋದು. ಏನೋ ನನ್ನ ಕೈಲಾಗಿದ್ದು ಮಾತ್ರ ಅಂತ ಹೇಳ್ಬಿಟ್ಟು, ಅದು ಏನೆಲ್ಲ ತಗೊಂಡೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿರಲಿಲ್ಲ. ಫಸ್ಟು ಫಂಕ್ಷನ್ನು ಇದು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು, ಅದಕ್ಕೇ ನೆಕ್ಸ್ಟು ಯಾವಾಗಾದರೂ ಹಾಕ್ತೀನಿ, ನೋಡ್ತಾಯಿರಿ. ಈ ವಿಡಿಯೋ ಆದಮೇಲೆ ನಮ್ಮೂರಲ್ಲಿ ಗಂಗಮ್ಮ ಜಾತ್ರೆ ಆಯಿತು, ಆ ವಿಡಿಯೋ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತೀನಿ. ಮತ್ತು ಯಾವಾಗಾದರೂ ಈ ವ್ಲಾಗ್ನ ಎಲ್ಲನೂ ಹಾಕ್ತೀನಿ. ಈ ಥರ ವ್ಲಾಗ್ ಅಂತ ಹೇಳಿನೇ ಹಾಕ್ತೀನಿ, ನಿಮಗೂ ಗೊತ್ತಾಗೋ ಥರ. ಸರಿ ಅಂತೇಳ್ಬಿಟ್ಟು ಇನ್ನು ಅವರು ಅರ್ಶಿನ ಕುಂಕುಮ ಎಲ್ಲನೂ ಕೊಟ್ಟರು. ಸರಿ ಅಂತೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ನಮ್ಮ ಅಕ್ಕ ಮತ್ತು ಆ ಕಡೆ ಕೂತ್ಕೊಂಡಿರೋದು ನಮ್ಮ ಅಕ್ಕನ 2ನೇ ಮಗಳು. ಆ ಥರ ಕ್ಯಾಬ್ ಎಲ್ಲನೂ ಬುಕ್ ಮಾಡಿದರು. ಬುಕ್ ಮಾಡಿ ಇನ್ನು ಹೋಗ್ತಾ ಇದ್ದೀವಿ ನೋಡಿ ಆಟೋದಲ್ಲಿ. ಅಲ್ಲಿ ಕ್ಯಾಬ್ ಎಲ್ಲನೂ ಸಿಗಲಿಲ್ಲ, ಇನ್ನು ಸ್ವಲ್ಪ ಹತ್ರನೇ ಇದ್ದಿದ್ದು, ದೂರ ಆದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ. ಹತ್ರನೇ ಇದ್ದಿದ್ದು, ಅರ್ಧ ಗಂಟೆ ಆ ಥರ ಹೋಗ್ಬಿಡ್ಬೋದು. ಸರಿ ಅಂತೇಳ್ಬಿಟ್ಟು ಅಲ್ಲಿ ಹೋಗ್ತಾಯಿದ್ವಿ. ಇಲ್ಲಿ ಟ್ರಾಫಿಕಲ್ಲಿ ಇದು ಪಿಂಕ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಲೈಟಿಂಗ್ಸು ಈ ಥರ ಶೇಡ್ಸ್ ಎಲ್ಲ. ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇನ್ನು ಇಲ್ಲಿಂದ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಫಂಕ್ಷನ್ಗೆ ಹೋಗಿ ಬಂದುಬಿಟ್ವಿ. ಬೆಳಗ್ಗೆಗೆ ಊರಿಗೆ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ ನೋಡಿ. ನಾನು ಕಿವಿ ಜುಮ್ಕೆ ಎಲ್ಲನೂ ತೆಗಿತಾ ಇದ್ದೀನಿ. ಹಾಗೆ ಮೊದಲು ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಹಾಗೆ ಒಂದು ಲೋಟ
ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮ ಅಕ್ಕ ಇಲ್ಲೇ ಅಂದರೆ ಅಂಗಡಿಗೆ ಹೋಗ್ತಾರೆ, ಅವರು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿವರೆಗೂ ನನಗೆ ನನ್ನ ಮಗನೂ ಅಷ್ಟೇ ಹೋದ. ಇವಾಗ ಇನ್ನು ಬನ್ನಿ, ಫಂಕ್ಷನೆಲ್ಲ ಆಯಿತು, ಸಾಕಾಗೋಯ್ತು, ಬಂದೆ. ಇನ್ನು ಹೋಗಿ ಬಟ್ಟೆ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಬಟ್ಟೆ ಇದ್ದಾವೆ, ಇನ್ನು ಹಬ್ಬ ಇದೆಯಲ್ಲ ನಮ್ಮೂರಲ್ಲಿ, ಅದಕ್ಕೆ ಇನ್ನು ಬಂದಿದ್ದಾವೆ ಆಲ್ರೆಡಿ. ಇನ್ನೂ ಬಂದು ಹೋಗಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ ಇದ್ದೀನಿ. ಅದೇ ಗ್ರೂಪ್ ಪ್ರವೇಶ ಇರೋದ್ರಿಂದ ಬಂದಿದ್ದಾಯಿತು. ಇನ್ನು ಬೆಳಗ್ಗೆನೇ ಸ್ವಲ್ಪ ಲೈನಿಂಗು ಅದೆಲ್ಲನೂ ತೊಗೊಂಡು ಇನ್ನು ಊರಿಗೆ ಹೋಗಬೇಕು. ನೋಡೋಣ ಏನೆಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ, ನಿಮಗೂ ತೋರಿಸ್ತೀನಿ. ಟಯರ್ಡ್ ಆಗೋಗಿದೆ. ಬೆಳಗ್ಗೆ 6 o'clock ಆಗೋಗಿತ್ತು ಬಿಡಿ. ಅಲಾರಾಮ್ ಇಟ್ಟು ಅದು ಬಡ್ಕೊಂಡು ಆಫ್ ಮಾಡಿ ಮತ್ತೆ ಎದ್ದು ಸ್ನಾನ ಮಾಡ್ಕೊಂಡಿದ್ದು. ಅವಾಗಿಂದನೂ ಬೇಸೆಲ್ಲ ಡಲ್ಲಾಗಿ ಹೋಗಿದೆ. ಅಲ್ಲೆಲ್ಲ ಓಡಾಡಿ ಎಲ್ಲನೂ ನೋಡಿದ್ರಲ್ಲ ವಿಡಿಯೋ ಎಲ್ಲ ಯಾವ ಥರ ಇತ್ತು, ಗೃಹ ಪ್ರವೇಶ ಅದು ಇದು ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ, ಟಾಪು ಮತ್ತು ಇದು ಒಂದು ಇದು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಲೋಟ ಕಾಫಿ ಇಟ್ಕೊಂಡು ಕುಡಿತೀನಿ. ಸ್ಟ್ರಾಂಗಾಗಿ ಕಪ್ ತುಂಬ ಕುಡಿಬೇಕು. ಇನ್ನು ಸೋಮವಾರ ಅಲ್ವಾ, ತಿನ್ನಬಾರ್ದು. ಆದ್ರೂ ಇನ್ನು ಫಂಕ್ಷನ್ ಅವ್ರು ಬಿಡಲ್ಲ, ಅದಕ್ಕೆ ಒಂದು ಟೈಮ್ ಅಂತ ತಿಂದ್ಬಿಟ್ಟಿದ್ದೀನಿ. ಇನ್ನು ಇವಾಗ ಬೇಡ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದರೆ ನಮ್ಮ ಅಕ್ಕ ಬಿಡ್ತಾಳೋ ಇಲ್ವೋ ತಿನ್ನಬೇಕು ಅದು ಇದು ಅಂತ. ನೋಡೋಣ ಏನು ಮಾಡ್ತಾಳೋ. ಕಾಫಿ ಹಾಕ್ಕೊತೀನಿ, ಅಷ್ಟರೊಳಗೆ ಇವನ್ನ ತೆಗೆದು ಇಡ್ತೀನಿ. ಬನ್ನಿ. ಇನ್ನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ. ಹೇಳಿದೆ ಅಲ್ವಾ ನಾನು ಲೈನಿಂಗ್ಸು ಎಲ್ಲನೂ ತಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು. ಇದು ನೆಕ್ಸ್ಟ್ ಡೇ ಇನ್ನು ಹೋಗಬೇಕು ಅಂತ ಹೇಳಿ ರೆಡಿ ಆಗಿ ಬಂದಿದ್ದೀವಿ. ಇನ್ನು ಇರ್ರಿ ನೆಕ್ಸ್ಟ್ ಡೇ ಹೋಗಿರಂತೆ ಅಂತ ಇವಾಗ ಇರೋಕ್ಕಿಲ್ಲ. ಯಾಕೆಂದರೆ ಹಬ್ಬ ಇದೆಯಲ್ಲ, ಹಬ್ಬ ಇದೆ, ಬಟ್ಟೆ ಸ್ಟಿಚಿಂಗು ಎಲ್ಲನೂ ಇದ್ದಷ್ಟು ನನಗೆ ಪ್ರಾಬ್ಲಮ್ ಆಗುತ್ತೆ. ಮನೆ ಕೆಲಸಗಳು, ಬಟ್ಟೆ ಸ್ಟಿಚಿಂಗು ಎಲ್ಲನೂ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ಮಂಗಳವಾರ ಆಗಿರುತ್ತೆ ಈ ವಾರ, ಮಂಗಳವಾರದ ದಿನ ಇವತ್ತು. ಸರಿ ಅಂತ ಹೇಳ್ಬಿಟ್ಟು ನನಗೆ ಬೇಕಾಗಿರೋ ಲೈನಿಂಗ್ಸು ಎಲ್ಲ ನನ್ನ ಮಗ ನಾನು 3 ಜನ ಹೋಗಿ ಲೈನಿಂಗ್ಸ್ ಎಲ್ಲನೂ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ನನ್ನ ಅಕ್ಕನ ಮಗ ಇಲ್ಲಿಗೆ ಬಸ್ ಸ್ಟ್ಯಾಂಡ್ವರೆಗೂ ಬರ್ತಾನೆ, ಮತ್ತು ನಾನು ನನ್ನ ಮಗ ಈ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಅದೇ ಲೈನಿಂಗ್ಸು ಎಲ್ಲನೂ ಅವ್ರಿಗೆ ಇದ್ದರೆ ಒಂದು ಜೊತೆಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಂಥದ್ದು. ಹಾಗೆ ಯಾವುದೆಲ್ಲ ಬೇಕು ಕಲರ್ಸ್ ಅಂತ ಹೇಳ್ಬಿಟ್ಟು ನೋಡಿ ತೊಗೊತಾ ಇದ್ದೀನಿ. ಇಲ್ಲಿ ನಾವು ಅಂದ್ಕೊತೀವಿ, ಅಲ್ಲಿ ಹೋಗೋಷ್ಟೊಳಗೆ ಕನ್ಫ್ಯೂಸ್ ಆಗೋಗುತ್ತೆ ಫ್ರೆಂಡ್ಸ್. ಅದ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಹೋಗಿ ಇದು ತಗೊಳ್ಳೋಷ್ಟೊಳಗೆ ಇದ್ದಿದ್ದು ಬ್ಯಾಲೆನ್ಸ್ ಎಲ್ಲ ಝೀರೋ ಬ್ಯಾಲೆನ್ಸು. ಓನ್ಲಿ ಚಾರ್ಜಿಗೆ ಆಗೋಷ್ಟು ಇಟ್ಕೊಂಡು ಬಂದಿದ್ದಾಯಿತು. ಇನ್ನು ಅದು ಬೇಕಾಗತ್ತೆ, ಇದು ಬೇಕಾಗತ್ತೆ ಅಂತ ತೊಗೋಬೇಕಾಗತ್ತಲ್ವ. ಹಾಗೆ ಇಲ್ಲೂ ಲೈನಿಂಗ್ಸು ಇವೆಲ್ಲ ತೊಗೊಂಬಿಟ್ರೆ ಅಲ್ಲಿ ಇಲ್ಲಿ ಹೋಗೋಷ್ಟಿಲ್ಲ. ಈ ಕಡೆ ಎಲ್ಲ 1-2 ಸಿಗುತ್ತಲ್ವ, ಇಲ್ಲಿ ಹೋಲ್ಸೇಲಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ.